ನಮಸ್ಕಾರ ಕರ್ನಾಟಕ, ನಿಮ್ಮ ಅಲೈವ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ವೀಕ್ಷಕರೇ, ತುಂಬ ಜನ ನನಗೆ ಕೇಳ್ತಿರ್ತಕ್ಕಂತಹ ಪ್ರಶ್ನೆ ಏನಂತ ಅಂದರೆ, ಗುರುಗಳೇ ನನಗೆ ತುಂಬ ಶತ್ರುಘಾಟ ಇದೆ, ಅದರಲ್ಲೂ ಹಿತಶತ್ರುಗಳ ಕಾಟ ಜಾಸ್ತಿ ಇದೆ. ಈಗ ನಾವೇನೋ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಬೇಕಾದ್ರೆ ಎಲ್ಲೋ ಒಂದು ಕಡೆ ನಮಗೆ ವಿನಾಶ ಆಗ್ತಿದೆ, ಅಥವಾ ಕೆಲಸ ಪರಿಪೂರ್ಣವಾಗ್ತಿಲ್ಲ, ಕೈಗೂಡ್ತಿಲ್ಲ. ದಯಮಾಡಿ ಅದಕ್ಕೆ ನಮ್ಗೆ ಏನಾದರೂ ಒಂದು ಪರಿಹಾರವನ್ನು ಕೊಡಿ ಅಂತ ತುಂಬ ಜನ ನನಗೆ ಕೇಳಿದ್ರಿ. ನಾನು ಪರಿಹಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ವೀಕ್ಷಕರೇ. ಈಗ ನಮ್ಮ ಜೀವನದಲ್ಲಿ ಹೇಗಿರುತ್ತೆ ಅಂತ ಅಂದರೆ, ಹಿತಶತ್ರುಗಳು ಇವಾಗ ದೂರದಲ್ಲಿರೋ ಯಾರೋ ನಮಗೆ ಶತ್ರು ಆಗಿರ್ತಾರೆ, ಅವ್ರು ನಮ್ಮ ಕಂಡೆ ದ್ವೇಷ ಅಷ್ಟೇ ಮಾಡ್ಬೋದು. ಆದರೆ ಹಿತಶತ್ರುಗಳು ಏನು ಮಾಡ್ತಾರೆ ಅಂದರೆ, ನಾವು ಏಳಿಗೆ ಆಗಬಾರ್ದು ಅಂತ ನಮ್ಮ ಮೇಲೆ ಕೆಲವು ಪ್ರಯೋಗಗಳನ್ನು ಮಾಡಿಸಿರ್ತಾರೆ. ಆಯಿತಾ, ಈ ಪ್ರಯೋಗಗಳು ನಮ್ಮ ಮೇಲೆ ಆಗಿದೆಯೋ ಇಲ್ಲವೋ ಅದೆಲ್ಲವನ್ನು ಒಂದು ಕಡೆ ಇಡೋಣ. ಆದರೆ ಈಗ ನಿಮಗೆ ಸ್ವಲ್ಪ ಗೊತ್ತಿರುತ್ತೆ ಅಲ್ವಾ, ಇವಾಗ ನಿಮ್ಮ ಜೀವನದಲ್ಲಿ ನಿಮಗೆ ಯಾರು ಶತ್ರು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸಲಾಗತಕ್ಕಂತಹ ವ್ಯಕ್ತಿಗಳು ಯಾರಿದ್ದಾರೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ. ಅಂಥ ವ್ಯಕ್ತಿಗಳನ್ನ ತಡೆ ಹಿಡಿಯುವುದು ಹೇಗೆ, ಅಥವಾ ಅವರು ಮಾಡುವ ಪ್ರಯೋಗಗಳು ಎಲ್ಲೋ ಒಂದು ಕಡೆ ತಡೆಯಾಗಿ ನಿಮ್ಮ ಮೇಲೆ ಪ್ರಯೋಗ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಮಾಡುವುದು ಹೇಗೆ ಅಂತಕ್ಕಂಥದ್ದು ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವುದು 3 ಪದಾರ್ಥಗಳು. ಒಂದು, ದೀಪದಲ್ಲಿ ಎಣ್ಣೆ ಇಟ್ಕೋಬೇಕು. ಮತ್ತು ನೋಡಿ, ಇದನ್ನು ನೀವು ಪಲಾವ್ ಎಲೆ ಅಂತ ಕೂಡ ಇದನ್ನು ನೀವು ಕರಿತೀರ. ಅದ್ರ ಜೊತೆ ನಾನು ಚಕ್ಕೆಯನ್ನು ತಗೊಂಡಿದ್ದೀನಿ. ಇದೆರಡನ್ನು ಸೇರಿದ್ರೆ ನೋಡಿ, ದಾಲ್ಚಿನ್ನಿ ಎಲೆ ಇದೆ. ದಾಲ್ಚಿನ್ನಿ ಎಲೆಯ ಮೂಲಕ ನಮ್ಮ ಶತ್ರು ವಿನಾಶವನ್ನು ಹೇಗೆ ಮಾಡುವುದು ಅಂತಕ್ಕಂಥ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ಷರತ್ತುಗಳು ಏನು ಅಂತ ಅಂದರೆ, ಇದನ್ನು ನಾವು ಒಂಟಿಯಾಗಿ ಇರುವಾಗ ಮಾಡಬೇಕು. ನೋಡಿ ವೀಕ್ಷಕರೇ, ಇದನ್ನು ನೀವು ಇದನ್ನು ಏನಾದರೂ ಮಾಡಬೇಕು ಅಂತಂದರೆ, ಇದನ್ನು ಮಾಡುವಾಗ ನೀವು ಒಂಟಿಯಾಗಿ ಇರಬೇಕು. ಹಾಗೂ ಇದನ್ನು ನೀವು ಮಾಡುವಂತಹ ಸಮಯ ಸಂಜೆ 8 ಗಂಟೆಯಿಂದ 10 ಗಂಟೆಯ ಒಳಗಡೆ ಆಗಿರಬೇಕು. ಯಾಕೆ ಅಂತಂದರೆ ಅವಾಗ ಸ್ವಲ್ಪ ಈ ಪ್ರಯೋಗಗಳ ಸ್ವಲ್ಪ ಸಂಚಲನದಲ್ಲಿ ವ್ಯತ್ಯಾಸ ಆಗುತ್ತೆ. ಆ ಸಮಯದಲ್ಲಿ ಮಾಡಬೇಕು. ಇದನ್ನು ಹೇಗೆ ಮಾಡುವುದು ಅಂತಕ್ಕಂತಹ ವಿಧಾನವನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ತೀಕ್ಷ್ಣವಾಗಿ ವಿಡಿಯೋವನ್ನು ನೋಡಿ ವೀಕ್ಷಕರೇ. ಈಗ ನೋಡಿ, ಎಲೆಯನ್ನು ನೀವು ತೆಗೆದುಕೊಳ್ತೀರಾ. ನೋಡಿ, ಎಲೆಯನ್ನು ನಾವು ತೆಗೆದುಕೊಳ್ತೇವೆ. ಆದರೆ ಇದರಲ್ಲಿ ಏನು ಅಂತಂದರೆ, ಎಲೆಯ ಮುಂಭಾಗದಲ್ಲ, ಎಲೆಯ ಹಿಂಭಾಗದಲ್ಲಿ ನಾವು ಇದನ್ನು ಬರೆಯಬೇಕು. ಯಾಕೆ ಅಂತಂದರೆ, ಇದನ್ನು ನಾವು ಬರೆಯತಕ್ಕಂಥದ್ದು ಅವರು ಮಾಡಿಸಿರುವಂತಹ ಪ್ರಯೋಗ ಮರಳಿ ಅವ್ರಿಗೆ ಆಗಲಿ ಅಂತ. ಅದಕ್ಕೆ ನಾವು ಎಲೆಯ ಮುಂಭಾಗದಲ್ಲಿ ಬರೆಯಬಾರ್ದು. ಎಲೆಯ ಹಿಂಭಾಗದಲ್ಲಿ ನಿಮ್ಮ ಶತ್ರು ಅಂತ ನೀವು ಯಾರು ಅಂದ್ಕೊಂಡಿದ್ದೀರಾ, ಅಥವಾ ಯಾರು ನಿಮಗೆ ಪ್ರಯೋಗ ಮಾಡಿಸಿದ್ದಾರೆ ಅಂತ ನಿಮಗೆ ಅನುಮಾನ ಇದೆಯಲ್ಲ, ಅವರ ಹೆಸರನ್ನು ಇಲ್ಲಿ 3 ಸಲ ಬರಿಬೇಕು. ನೋಡಿ, ಈ ಮೊದಲ ತುದಿಯಲ್ಲಿ, ಮಧ್ಯದಲ್ಲಿ ಹಾಗೂ ಕೆಳಭಾಗದಲ್ಲಿ. ನಿಮಗೆಲ್ರಿಗೂ ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಈ ಮೊದಲು, ಮಧ್ಯದ ತುದಿ ಮತ್ತೆ ಕೊನೆಯ ತುದಿಯಲ್ಲಿ ಅವರ ಹೆಸರನ್ನು 3 ಬಾರಿ ಬರೆಯಬೇಕು. 3 ಬಾರಿ ಬರೆದು ನೋಡಿ, ದಾಲ್ಚಿನ್ನಿ ಅಂದರೆ ಚಕ್ಕೆಯನ್ನು ತೆಗೆದುಕೊಳ್ತೀರಾ. ಇದೆರಡನ್ನ ಸೇರಿಸಿ, ಆದರೆ ಚಕ್ಕೆ ಪ್ರಮಾಣ ನೀವು ಎಷ್ಟು ಜಾಸ್ತಿ ತಗೊಳ್ತೀರಾ ಅಷ್ಟು ಪ್ರಯೋಗ ಅವ್ರಿಗೆ ಹೊಡೆತ ಬೀಳುತ್ತೆ. ಆಯಿತಾ. ಈಗ ನಾನು ನಿಮಗಿದು ತೋರಿಸ್ಲಿಕ್ಕೋಸ್ಕರ ಮಾಡ್ತಿರೋದು, ಹಾಗಾಗಿ ನಾನು ಸ್ವಲ್ಪ ದಾಲ್ಚಿನ್ನಿಯನ್ನು ಇಲ್ಲಿ ತೆಗೆದುಕೊಳ್ತೇನೆ. ನೋಡಿ, ಇಲ್ಲಿ ನಿಮ್ಮ ಶತ್ರು ಹೆಸರನ್ನು ಬರೆದಿರ್ತೀರಾ, ಮತ್ತು ದಾಲ್ಚಿನ್ನಿ ಇದೆರಡನ್ನ ಒಗ್ಗೂಡಿಸಿ ಇದನ್ನು ನೀವು ಈ ರೀತಿ ರೋಲ್ ಮಾಡ್ತೀರಾ, ಸುತ್ತುತ್ತೀರಾ. ರೋಲ್ ಅಂದರೆ ಇದನ್ನು ನೀವು ಸುತ್ತುತ್ತೀರಾ. ಸುತ್ತಿ 11 ಬಾರಿ ಒಂದು ಮಂತ್ರ ನೋಡಿ, ನೀವು ಸುತ್ತಿದ ನಂತರ ಇದು ಈ ರೀತಿ ಆಗುತ್ತೆ. ಇದನ್ನು ನೀವು ದೀಪಕ್ಕೆ ಸುಡುವಾಗ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ. ಓಂ ಶತ್ರುವಿನಾಶಾಯ ನಮಃ, ಓಂ ಶತ್ರುವಿನಾಶಾಯ ನಮಃ, ಓಂ ಶತ್ರುವಿನಾಶಾಯ ನಮಃ ಮೊದಲು 3 ಬಾರಿ ಹೇಳಿ, ಮತ್ತು 4ನೇ ಬಾರಿಗೆ ಈ ಎಲೆಯನ್ನು ಹೀಗೆ ಸುಡ್ತಾ ಬರ್ತೀರಾ. ಹೀಗೆ ಇದು ಸುಡುವಾಗ ಓಂ ಶತ್ರುವಿನಾಶಾಯ ನಮಃ, ಓಂ ಶತ್ರುವಿನಾಶಾಯ ನಮಃ, ಓಂ ಶತ್ರುವಿನಾಶಾಯ ನಮಃ ಅಂತ ನೀವು 11 ಬಾರಿ, ಮೊತ್ತ 11 ಬಾರಿ ನೀವು ಇದನ್ನ ಹೇಳಬೇಕಾಗತ್ತೆ. ಈ ಎಲೆ ಸಂಪೂರ್ಣವಾಗಿ ಸುಡಬೇಕು. ಈ ಎಲೆ ಸುಡುವಾಗ ನಿಮಗೆ ತುಂಬಾನೇ ತೀವ್ರವಾಗಿ ವಾಸನೆ ಬಂತು ಅಂತ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಏನೋ ಒಂದು ಪ್ರಯೋಗ ಆಗಿದೆ ಅಂತ ಅರ್ಥ. ಇದು ಜಾಸ್ತಿ ವಾಸನೆ ಬರ್ತಾ ಹೋದ್ರೆ, ಎಲ್ಲೋ ಸ್ವಲ್ಪ ಇದಕ್ಕೆ ಬರ್ತಿದೆ ಅಂತಂದ್ರೆ, ಇವಾಗ ನಿಮ್ಮ ಮೇಲೆ ಯಾರೋ ಪ್ರಯೋಗ ಶುರು ಮಾಡಿದರೆ ಅದನ್ನು ನೀವು ತಡೆ ಇಡುವಂತಹ ಒಂದು ಪ್ರಯತ್ನ ಅಂತ ಅರ್ಥ. ನೋಡಿ, ಇದನ್ನ ಮಾಡುವಂತಹ ರೀತಿಯಲ್ಲಿ ನೋಡಿ, ಒಂದು ಚಟ ಅಂತೀವಿ, ಅಂದ್ರೆ ಯಾರೋ ಶತ್ರುಗಳು ಏನೋ ಒಂದು ವಿನಾಶ ಕಾರ್ಯ ಮಾಡಿರ್ತಾರೆ.
ಇದನ್ನ ನೀವು ಮಾಡುವುದರ ಮೂಲಕ ಆದರೆ 11 ಬಾರಿ ಮಂತ್ರ ಪಠನೆ ಆಗಲೇಬೇಕು. ಎಲೆ ಸಂಪೂರ್ಣವಾಗಿ ಸುಡಬೇಕು. ಇದನ್ನು ಮಾಡುವಾಗ ನೀವು ಒಬ್ಬರೇ ಇರಬೇಕು. ಇದನ್ನು ನೋಡಿಕೊಳ್ಳಿ. ಇದಾದ ನಂತರ ನಿಮ್ಮ ಜೀವನದಲ್ಲಿ ಯಾವುದೇ ಶತ್ರುಕಾಟ ಅದೇ ಸರ್ವೇ ಸಾಮಾನ್ಯ ಸ್ಥಗಿತಗೊಳ್ತಾ ಬರ್ತದೆ ಅಂತ ಹೇಳ್ತಾ, ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಅಲೆ ಕನ್ನಡವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಶುಭ ದಿನ.